ಠಾಣಾ ವ್ಯಾಪ್ತಿಯಲ್ಲಿ ಬರುವ ಸುಳೆಬೈಲು ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಘಟನೆಯ ಅನುಸಾರ ಸಂಕೇತ್ ಅನ್ನೋ ಒಬ್ಬ 10ನೇ ತರಗತಿ ಹುಡುಗ, ಅವನು ಒಂದು ಸ್ಪೆಷಲ್ ಕ್ಲಾಸನ್ನು ಅವನು ಮತ್ತು ಅವನ ಸಂಗಡಿಗರು ಮುಗಿಸ್ಕೊಂಡು ಬರಬೇಕಾದ್ರೆ ಹುಡುಗರ ಮಧ್ಯೆ ಒಂದು ಮಾತಿನ ಚಕಮಕಿ ಶುರುವಾಗಿದೆ. ಆ ಮಾತಿನ ಚಕಮಕಿ ಮುಂದುವರೆದು ಅವರಿಬ್ಬರು ಕೈಯಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ಕೈಯಲ್ಲಿ ಹೊಡೆದಾಡ್ಕೊಂಡಾಗ ಈ ಯಾರು ಸಂಕೇತ್ ಅಂತ ಇದ್ದಾನೆ ಅವನು ಅಲ್ಲಿ ಇಮಿಡಿಯೇಟಾಗಿ ಕುಸಿದು ಬೀಳ್ತಾನೆ. ಕುಸಿದು ಬಿದ್ದಾಗ ಇಮಿಡಿಯೇಟಾಗಿ ಅಲ್ಲಿರುವಂತಹ ಇನ್ನೊಬ್ಬ ಅಯಾಜ್ ಅಂತ ಒಬ್ಬರು ಇನ್ನೊಬ್ಬ ಯಾರು ಇದ್ದ ಅಲ್ಲಿ, ಅವನು ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸು ಎಲ್ಲ ಜೊತೆಗೆ ಅವನ್ನ ಈ ಕಡೆ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತಾರೆ. ಇಲ್ಲಿ ಕರ್ಕೊಂಬರೋಷ್ಟೊತ್ತಿಗೆ ಅವನು ಬ್ರಾಡ್ ಡೆಡ್ ಅಂತ ಇಲ್ಲಿ ಅನೌನ್ಸ್ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಆಲ್ರೆಡಿ ನಾವು ಒಂದು ಸ್ಪೆಷಲ್ ಟೀಮ್ನ ವಿ ಹ್ಯಾವ್ ಫಾರ್ಮ್ಡ್ ಸ್ಪೆಷಲ್ ಟೀಮ್ಸ್ ಆ್ಯಂಡ್ ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವರು ಕೂಡ ಅಪ್ರಾಪ್ತರು ಅಂತ ನಮ್ಮ ಗಮನಕ್ಕೆ ಬಂದಿದೆ. ಅವರಲ್ಲಿ ಆಲ್ರೆಡಿ ಇಬ್ಬರನ್ನ ನಾವು ವಶಕ್ಕೆ ತೊಗೊಂಡಿದ್ದೀವಿ. ಅದರ ಜೊತೆಗೆ ಬೇರೆಯವರು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನು ಕೂಡ ನಾವು ಒಂದು ಸ್ವಲ್ಪ ಇವಾಗ ಫಾಲೋ ಅಪ್ ಮಾಡಿಸಿ ಅವ್ರನ್ನೂ ಕೂಡ ಅತಿ ಶೀಘ್ರದಲ್ಲೇ ಬಂಧನ ಮಾಡೋ ವ್ಯವಸ್ಥೆಯನ್ನು ಮಾಡ್ತೀವಿ. ಸರ್, ಮೃತಪಟ್ಟಂಥ ಬಾಲಕಿದೆಯಲ್ಲ ಸರ್, ಆತ ಶಾಲೆಯಿಂದ ಹೋಗ್ತಾ ಇದ್ದ ಹೇಗೆ ಸರ್? ಎಲ್ಲರೂ ಸ್ಪೆಷಲ್ ಕ್ಲಾಸ್ಗೆ ಹೋಗಿದ್ದರು. ಎಲ್ಲ ಒಟ್ಟಿಗೆ ಓದೋರು ಎಲ್ಲ ಒಂದು ಫ್ರೆಂಡ್ಸ್ ಆಗಿದ್ದರು. ಇಲ್ಲಿ ಸ್ಪೆಷಲ್ ಕ್ಲಾಸ್ ಆದ ನಂತರ ಅವರೇನು ಈ ಕಡೆ ಎಲ್ಲ ಬಾಗಿಲು ಹಾಕ್ಕೊಂಡು ಆಚೆ ಬರ್ಬೇಕಾರೆ ಈ ಒಂದು ಮಾತಿನ ಚಕಮಕಿ ಬೆಳೆದು ನಂತರ ಈ ಒಂದು ಘಟನೆ ನಡೆದಿದೆ. ಏನು ಕಾರಣ ಸರ್? ಅವರು ಮೇಯ್ನು ಹುಡುಗಾಟದ ಕಾರಣನೇ ಅಂತ ಅನ್ನಿಸ್ತಾ ಇದೆ. ಅದರಲ್ಲಿ ಇನ್ನೊಬ್ಬ ಯಾರು ಗಿರೀಶ್ ಅಂತ ಇನ್ನೊಬ್ಬ ವ್ಯಕ್ತಿ, ಅವನು ಇದ್ರ ಬಗ್ಗೆ ನಮಗೆ ಕೂಲಂಕಷವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಅವನು ಕೂಡ ನಾವು ಇವಾಗ ವಿಚಾರಣೆಗೆ ಒಳಪಡಿಸಿದ್ದೀವಿ. ಅವ್ನು ನೋಡಿದ್ದಾನೆ, ಈಸ್ ಐ ವಿಟ್ನೆಸ್. ಸೊ ಅವನು ಯಾರು ಗಿರೀಶ್ ಅಂತ ಇದ್ದರು ಅವ್ರದ್ದು ಮತ್ತು ಇತರರಿಗೆ ಒಂದು ಸ್ವಲ್ಪ ಅದೇನು ಮಾತಿಗೆ ಮಾತು ಬೆಳೆದು ನಂತರ ಈ ಮಧ್ಯದಲ್ಲಿ ಸಂಕೇತ ಹೋದಾಗ ಅವನಿಗೆ ಏಟು ಬಿದ್ದಿದೆ. ಆ ಏಟಿನ ಅನುಸಾರ ಅವನಿಗೆ ಇಮಿಡಿಯೇಟಾಗಿ ಅವನು ಕುಸಿದು ಬಿದ್ದಿದ್ದಾನೆ. ಇವರು ಗಿರೀಶಿ ಇದರಲ್ಲಿ ಅವರಿಬ್ಬರು ಹೊಡೆದಾಡ್ಕೊಂಡು ಇದ್ದು ಬರೀ ಕೈಯಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ಪ್ರಿಮೆಡಿಟೇಟೆಡ್ ಅನ್ನೋದ್ರ ಬಗ್ಗೆ ಇನ್ನೂ ನಮ್ಮ ಇನ್ವೆಸ್ಟಿಗೇಷನ್ಸಲ್ಲಿ ನಾವು ನೋಡಬೇಕಾಗಿದೆ. ಅದರಲ್ಲಿ ಪ್ರಿಮೆಡಿಟೇಟೆಡ್ ಏನಾದ್ರು ಇತ್ತಾ ಅಂತ. ಯಾಕಂದರೆ ಎಲ್ಲರೂ ಕ್ಲಾಸಲ್ಲಿ ಇದ್ದಿದ್ದರಿಂದ ಅವ್ರು ಕೈಯಲ್ಲಿನೇ ಹೊಡೆದಾಡ್ಕೊಂಡಿರೋದು ಅಂತ ನಮಗೆ ಗೊತ್ತಾಗಿದೆ. ಗಿರೀಶಿ ಹೊಡೆಯಕ್ಕೆ ಬಂದು ಹೊಡೆಯೋದಕ್ಕೆ ಅಂತ ಅಲ್ಲ, ಅವ್ರೇನೋ ಒಂದು ವಿಚಾರವಾಗಿ ಕೇಳೋದಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ರು. ಅದು ಮಾತಿಗೆ ಬೆಳೆದು ಅದೊಂದು ಸ್ವಲ್ಪ ಕೈಗೆ ಅವನು ಈಸ್ ಆಲ್ಸೋ ಸ್ಟೂಡೆಂಟ್. ಅವನು ಅದೇ ಶಾಲೆ ಅವನಲ್ಲ. ಅವನು ಈ ಬೇರೆ ಶಾಲೆ ಹುಡುಗ ಆಗಿರ್ತಾನೆ, ಅದೇ ಊರವನಾಗಿರ್ತಾನೆ. ಅವನು ಅಲ್ಲಿ ಬಂದಾಗ ಮಾತು ಬೆಳೆದು ನಂತರ ಈ ಒಂದು ಘಟನೆ ನಡೆದಿದೆ. ಇಬ್ಬರು ಅರೆಸ್ಟ್ ಆಗಿದೆ ಸರ್. ಅದ್ರ ಬಗ್ಗೆ ಟೋಟಲ್ ಸ್ವಲ್ಪ ಅದನ್ನು ಇನ್ನೂ ದಿಸ್ ಇಸ್ ದ ಪ್ರಿಲಿಮಿನರಿ ಸ್ಟೇಜಸ್. ನಾವು ಅದಕ್ಕೆ ಫಸ್ಟ್ FIRನ ಡ್ರಾಫ್ಟ್ ಮಾಡಿಸಿ ಆಮೇಲೆ ಅವ್ರು ಏನು ಕೊಡ್ತಾರೆ ಅದರ ಆಧಾರದ ಮೇಲೆ ನಮ್ಮ ಇನ್ವೆಸ್ಟಿಗೇಷನ್ನ ಮುಂದುವರಿಸ್ತೀವಿ. ಥ್ಯಾಂಕ್ ಯು.